ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಂಜಾನ್ ರಂಜಾನ್ ಹಬ್ಬದ ಕುರಿತು 10 ಸಾಲಿನ ಪುಟ್ಟ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಒಂದು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಒಂದು ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾರಿ ಒಂದು ವಿಷಯವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ರಂಜಾನ್ ಮುಸ್ಲಿಮರ ಅತ್ಯಂತ ಪವಿತ್ರ ತಿಂಗಳು. ರಂಜಾನ್ ಮುಸ್ಲಿಮರ ಅತ್ಯಂತ ಪವಿತ್ರ ತಿಂಗಳು. ಓಕೆ, ನಂತರ ಎರಡನೇ ಪಾಯಿಂಟ್ ನೋಡಿ, ಮುಸ್ಲಿಮರು ಒಂದು ತಿಂಗಳ ಕಾಲ ಉಪವಾಸ ಮಾಡುವರು. ಓಕೆನಾ? ಅದ ನಂತರ ಮೂರನೇ ಪಾಯಿಂಟ್ ನೋಡಿ, ಮುಸ್ಲಿಮರು ಬೆಳಿಗ್ಗೆ ಸೂರ್ಯ ಹುಟ್ಟಿದ ನಂತರ ಊಟ ನೀರು ಸೇವಿಸುವುದಿಲ್ಲ. ಓಕೆ, ಅದಾದ ನಂತರ ನಾಲ್ಕನೇ ಪಾಯಿಂಟ್, ಸಂಜೆ ಸೂರ್ಯ ಮುಳುಗಿದ ಮೇಲೆ ಉಪವಾಸ ಮುಗಿಸಿ ಆಹಾರ ಸೇವಿಸುತ್ತಾರೆ. ಅದಾದ ನಂತರ ಐದನೇ ಪಾಯಿಂಟ್ ನೋಡಿ, ಇದನ್ನು ರೋಜಾ ಅಂದ್ರೆ ಉಪವಾಸ ಅಂತ ಅರ್ಥ. ಓಕೆನಾ? ರೋಜಾ ಎಂದು ಕರೆಯುವರು. ಉಪವಾಸ ಇರ್ತಾರಲ್ಲ ಮುಂಜಾನೆಯಿಂದ ಸಾಯಂಕಾಲವರೆಗೆ, ಅದಕ್ಕೆ ನಾವು ರೋಜಾ ಅಂತ ನಾವು ಕರೀತೇವೆ. ಓಕೆನಾ? ಇದನ್ನು ರೋಜಾ ಎಂದು ಕರೆಯುವರು. ಓಕೆ, ಆ ನಂತರ ಆರನೇ ಪಾಯಿಂಟ್ ನೋಡಿ, ಇದರಿಂದ ಸಹನೆ, ದಯೆ ಮತ್ತು ಒಳ್ಳೆಯ ನಡವಳಿಕೆ ಕಲಿಯುವರು. ಮತ್ತು ನೋಡಿ, ಇದರಿಂದ ಸಹನೆ, ದಯೆ ಮತ್ತು ಒಳ್ಳೆಯ ನಡವಳಿಕೆ ಕಲಿಯುವರು. ಏಳನೇ ಪಾಯಿಂಟ್, ಮುಸ್ಲಿಮರು ಈ ದಿನಗಳಲ್ಲಿ ದೇವರ ಪ್ರಾರ್ಥಿಸುವರು ಅಥವಾ ದೇವರನ್ನು ಪ್ರಾರ್ಥಿಸುವರು ಅಂತನೂ ಬರೀಬಹುದು. ಓಕೆನಾ? ಪ್ರಾರ್ಥಿಸುವರು ಮತ್ತು ಕುರಾನ್ ಓದುವರು. ಓಕೆನಾ? ಕುರಾನ್ ಓದುವರು. ಅದ ನಂತರ ಎಂಟನೇ ಪಾಯಿಂಟ್ ನೋಡಿ, ಅವರು ಬಡವರಿಗೆ ಆಹಾರ, ಬಟ್ಟೆ ಕೊಟ್ಟು
ಆಹಾರ ಬಟ್ಟೆ ಕೊಟ್ಟು ಸಹಾಯ ಮಾಡುತ್ತಾರೆ. ಮತ್ತು ನೋಡಿ, ಅವರು ಬಡವರಿಗೆ ಆಹಾರ ಮತ್ತು ಬಟ್ಟೆ ಕೊಟ್ಟು ಸಹಾಯ ಮಾಡುತ್ತಾರೆ. 9ನೇ ಪಾಯಿಂಟ್, ರಂಜಾನ್ ಮುಗಿದ ನಂತರ ಈದ್ ಹಬ್ಬ ಆಚರಿಸುವರು. 10ನೇ ಪಾಯಿಂಟ್, ಇದು ಪ್ರೀತಿ, ಶಾಂತಿ ಮತ್ತು ಒಳ್ಳೆಯ ಹೃದಯದ ತಿಂಗಳು. ಮತ್ತು ನೋಡಿ, ಇದು ಪ್ರೀತಿ, ಶಾಂತಿ ಮತ್ತು ಒಳ್ಳೆಯ ಹೃದಯದ ತಿಂಗಳು. ಓಕೆನಾ? ತಿಂಗಳು, ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.